ರಾಜ್ಯದಲ್ಲಿ ಸುಮಾರು 2,84,000ಕ್ಕಿಂತ ಹೆಚ್ಚಿನ ಹುದ್ದೆಗಳು ಖಾಲಿ ಇದ್ದಾವೆ. ಅದನ್ನು ಶೀಘ್ರದಲ್ಲಿ ಸರ್ಕಾರ ನೇಮಕಾತಿ ಮಾಡಬೇಕು. ಈ ಬಜೆಟ್ ಅಲ್ಲಿ ಏನು 56,432 ಹುದ್ದೆಗಳ ನೇಮಕಾತಿ ಮಾಡ್ತಾರೆ ಅಂತೇಳಿ ಸರ್ಕಾರ ಇಲ್ಲಿವರೆಗೂ ಕೂಡ ಹಲವಾರು ನೆಪಗಳು ಒಡ್ಡಿ ಮುಂದಕ್ಕೆ ಹಾಕ್ತಿದ್ವಿ. ಯಾವುದೇ ರೀತಿಯಾಗಿರ್ತಕ್ಕಂಥ ನೇಮಕಾತಿಗಳು ಮಾಡಿಲ್ಲ. ಧಾರವಾಡ, ಕಲಬುರಗಿ, ಬೆಂಗಳೂರು, ವಿಜಯಪುರ ಹಲವಾರು ವಿದ್ಯಾರ್ಥಿಗಳು ನೊಂದು ಬಂದು ಧಾರವಾಡದಲ್ಲಿ ಕುಂತು ಓದ್ತಾ ಇದ್ದಾರೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಸರ್ಕಾರ ಅಧಿಕಾರ ಬಂದಾಗಿನಿಂದ ಯಾವುದೇ ರೀತಿ ನೇಮಕಾತಿ ಆಗಿಲ್ಲ. ಅದಕ್ಕೋಸ್ಕರವಾಗಿ ಹಲವಾರು ಹೋರಾಟಗಳು ಮಾಡಿದ್ರು ಕೂಡ ಯಾವುದೂ ಪ್ರತಿಫಲ ಸಿಕ್ಕಿಲ್ಲ. ಅದಕ್ಕೋಸ್ಕರ ನಾವು ಮತ್ತೆ ಸರ್ಕಾರ ಶೀಘ್ರದಲ್ಲಿ ಖಾಲಿ ಇರುವ ಎಲ್ಲ ಹುದ್ದೆಗಳನ್ನು ನೇಮಕಾತಿ ಮಾಡಬೇಕು. ಅದು ಪೊಲೀಸ್ ವಯೋಮಿತಿಯನ್ನು ಜಾಸ್ತಿ ಇದೇ ಮಾಡಿದಾರಲ್ಲ ಅದನ್ನು ಪರ್ಮನೆಂಟ್ ಮಾಡಿಕೊಡ್ಬೇಕು. ಹಾಗೂ ಶಿಕ್ಷಕರ ನೇಮಕಾತಿ, ದೈಹಿಕ ಶಿಕ್ಷಕರ ನೇಮಕಾತಿ ಹಾಗೂ ತೋಟಗಾರಿಕೆ ಇಲಾಖೆಗಳಲ್ಲಿ ನೇಮಕಾತಿ, ಗ್ರಂಥಪಾಲಕರ ನೇಮಕಾತಿ, ಹಲವಾರು ಇಲಾಖೆಗಳೆಲ್ಲ ಖಾಲಿ ಇರುವ ಎಲ್ಲ ಹುದ್ದೆಗಳು ಇನ್ನೇನು 10 ವರ್ಷ 20 ವರ್ಷಗಳಿಂದ ತುಂಬಿದಿಲ್ಲ ಹುದ್ದೆಗಳು, ಅವೆಲ್ಲ ಹುದ್ದೆಗಳು ಶೀಘ್ರದಾಗ ಭರ್ತಿ ಮಾಡ್ಬೇಕಂತೇಳಿ ನಮ್ದು ಅಜೆಂಡಾ ಇದೆ. ಅದನ್ನ ಸರ್ಕಾರ ಬದ್ಧವಾಗಿರ್ಬೇಕು. ನಾವು ಮಾಧ್ಯಮ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಹಾಗೂ ಸಂಬಂಧಪಟ್ಟ ಸಚಿವರಿಗೆ ನಾವು ಕೇಳಿಕೊಳ್ಳುತ್ತೇವೆ. ನಾವು ಇದೇ 14ನೇ ತಾರೀಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ದಿನಪ್ಪ ಅಂತಂದ್ರೆ ನಾವು ದೊಡ್ಡ ಮಟ್ಟದ ಒಂದು ಜಾಥಾದೊಂದಿಗೆ ನಾವು ನಡೀತಾ ಇದ್ದೀವಿ. ಡಿಸಿ ಆಫೀಸ್, ಶ್ರೀನಗರಿಂದ ಡಿಸಿ ಆಫೀಸ್ ವರೆಗೂ ಒಂದು ಜಾಥಾದೊಂದಿಗೆ ಬಂದು ನೇಮಕಾತಿ ಆಗುವವರೆಗೂ ಕೂಡ ನಾವು ಸರ್ಕಾರಕ್ಕೆ ಮನಸ್ಸಿಳಿತು ಅಂತ ಹೇಳಕ್ ಇಷ್ಟಪಡ್ತೀವಿ. ಸುಮಾರು ಒಂದು 1,000-2,000 ಜನ ಸೇರ್ಬೋದು ಸರ್. ಸುಮಾರು ಒಂದು 20,000 ಜನ ಸೇರ್ಬೋದು. ಅಂಬೇಡ್ಕರ್ ಜಯಂತಿ ಅಂದ್ಮೇಲೆ ಎಲ್ಲಾ ಅಭಿಮಾನಿಗಳು ಇರ್ತಾರ. ಎಲ್ಲರೂ ಕೂಡ ಹಲವಾರು ಜಿಲ್ಲೆಗಳಿಂದ ಬರ್ತಾರ. 50,000 ದಾಟಬಹುದು ಸರ್. 1,000, 2,000, 5,000 ಅಂತ ಹೇಳಕ್ ಆಗಲ್ಲ ಸರ್. ಯಾಕಪ್ಪ ಅಂತಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅಪ್ಪ ಅಂತಂದ್ರ ದೊಡ್ಡ ಮಟ್ಟದಾಗಿರ್ತದ. ಅಲ್ಲಿ ಸಂವಿಧಾನ ಬದ್ಧವಾಗಿ ಏನು ವರ್ಷ ನೇಮಕಾತಿ ಆಗ್ಬೇಕಾಗಿತ್ತು ಅದು ಆಗಿಲ್ಲ ಸರ್. ಸರ್ಕಾರ ತುಂಬಾ ದುರುಪಯೋಗ ಪಡಿಸ್ಕೊಳ್ತಾ ಇದೆ. ವಿದ್ಯಾರ್ಥಿಗಳನ್ನೇ ಎಲ್ಲಾ ಬಡವರನ್ನ ನಂಬಿಸಿ ಓಟ್ ಹಾಕ್ಸ್ಕೊಂಡಿದ್ದೇವೆ. ಯಾವುದೇ ರೀತಿ ನೇಮಕಾತಿ ಮಾಡಿಲ್ಲ ಸರ್ಕಾರ. ಅದಕ್ಕೋಸ್ಕರವಾಗಿ ಶೀಘ್ರವಾಗಿ ನೇಮಕಾತಿ ಮಾಡ್ಕೊಳ್ಬೇಕಂತ ಸರ್ಕಾರ ಮತ್ತೊಮ್ಮೆ ಒತ್ತಾಯಿಸ್ತೀವಿ. ಇಲ್ಲಪ್ಪ ಅಂತಂದ್ರೆ ಉಗ್ರವಾದ ಹೋರಾಟ ಆಗ್ತದ. ಅದಕ್ಕೋಸ್ಕರ ನಾವು ಶಾಂತಿ ರೀತಿಯನ್ನೇ ಮಾಡ್ತೀವಿ. ಯಾವುದೇ ರೀತಿ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿಗಳು ಮಾಡೋದಿಲ್ಲ. ನಾವು ನೇಮಕಾತಿ ಆದೇಶ ಮಾಡುವವರೆಗೂ ಕೂಡ ಸ್ಥಳ ಬಿಟ್ಟು ನಾವು ಕದಲಿಲ್ಲ ಅಂತ ಹೇಳ್ತೀನಿ. ಸುನೀಲ್ ಗೋಲಾ ಅಂತ ನನ್ನ ಹೆಸರು. ಇದರ ಪರವಾಗಿ ಈ ಮಾಧ್ಯಮ ಮಿತ್ರರಲ್ಲಿ ಕೇಳಿಕೊಳ್ಳುತ್ತೇನೆ. ರಾಜ್ಯದಲ್ಲಿ ಇರ್ತಕ್ಕಂಥ ಖಾಲಿರ್ತಕ್ಕಂಥ ಹುದ್ದೆಗಳನ್ನ ತುಂಬ್ರಿ ಅಂತೇಳಿ ಸರ್ಕಾರ ಬಂದು 3 ವರ್ಷ ಆದ್ರೂ ತಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದೆ. ಹೌದಾ, ಖಾಲಿರ್ತಕ್ಕಂಥ ಹುದ್ದೆಗಳನ್ನ ನಾವು ತುಂಬ್ತೀವಿ ಅಂತ ಹೇಳಿ ಇಲ್ಲಿವರೆಗೂ ಕೂಡ ಅದು ಯಾವುದೇ ರೀತಿಯಾದ ನೇಮಕಾತಿಯನ್ನ ಮಾಡಿಲ್ಲ. ಆದ್ರೆ ಧಾರವಾಡದಲ್ಲಿ ಕೂಡ 3 ವರ್ಷದಿಂದನೂ ಕೂಡ ಪ್ರತಿಭಟನೆ ನಡೀಕೊಂತ ಬಂದದೆ. ಆದ್ರೆ ಈ ಒಂದು ನಾವೇನು 14ನೇ ತಾರೀಕಿಗೆ ನಾವು ಒಂದು ಥೀಮ್ ಇಟ್ಟಿದೀವಲ್ಲ, ಭೀಮನ ನಡೆ ಶೀಘ್ರ ನೇಮಕಾತಿ ಕಡೆ ಅಂತೇಳಿ 50,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಲ್ಲಿರ್ತಕ್ಕಂಥ ಸ್ಪರ್ಧಾರ್ಥಿಗಳು ಭಾಗವಹಿಸುವಂತ ಒಂದು ಸನ್ನಿವೇಶ ಉಂಟಾಗುತ್ತೆ. ಸರ್ಕಾರಕ್ಕೆ ಯಾವ ರೀತಿಯಾದ ನಾವು ಚಡಿಯೇಟನ್ನ ಕೊಡುವುದ್ರ ಮೂಲಕ ನಾವು ಕ್ರಾಂತಿಯನ್ನ ಮಾಡಲ್ಲ. ಶಾಂತಿಯುತವಾಗಿ ಶ್ರೀನಗರ ಸರ್ಕಲ್ ನಿಂದ ಡಿಸಿ ಆಫೀಸ್ ವರೆಗೂ ನಾವು ನಾವೊಂದು ಪ್ರತಿಭಟನೆ ಅನಿರ್ದಿಷ್ಟ ಧರಣಿಯನ್ನ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಎಲ್ಲಾ ಬೇಡಿಕೆ ಇದಾವೆ ಸರ್ಕಾರದಲ್ಲಿ ಆಗ್ತಕ್ಕಂತ KPSC ಆಗಿರ್ಬೋದು, ಆರೋಗ್ಯ ಇಲಾಖೆ ಆಗಿರ್ಬೋದು, ಕಂದಾಯ ಇಲಾಖೆ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಆರ್ಥಿಕ ಅನುಮೋದನೆ ಸಿಕ್ಕರೂ ಕೂಡ ಇನ್ನಾದ್ರೂ ನೇಮಕಾತಿ ಆಗ್ತಾ ಇಲ್ಲ. ಹೌದಾ, ಸಿಕ್ಕಿರ್ತಕ್ಕಂಥ ಪೋಸ್ಟ್ ಗಳಲ್ಲಿ ಎಲ್ಲ ಕೂಡ ಭ್ರಷ್ಟಾಚಾರ. ಹೌದಾ, ಈ ಒಂದು ಹಗರಣಗಳಿದಾವಲ್ಲ ಅವೆಲ್ಲ ಬಯಲಿಗೆಳಿಬೇಕು. ಅಲ್ಲಿರ್ತಕ್ಕಂಥ ಎಲ್ಲ ಹುದ್ದೆಗಳನ್ನ ತುಂಬಬೇಕು ಅಂತಕ್ಕಂಥ ಒಂದು ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಈ ಒಂದು ಆಗ್ರಹ ಇದೆ ನಮ್ಗೆ. ಬೈ ಎಲೆಕ್ಷನ್ ನಡೀತಾ ಇದೆ. ಬೈ ಎಲೆಕ್ಷನ್ ನಲ್ಲಿ ರೂಲಿಂಗ್ ಪಾರ್ಟಿ ಅವರಾಗ್ಲಿ ಅಪೋಸಿಷನ್ ಪಾರ್ಟಿ ಅವರಾಗ್ಲಿ ಎಷ್ಟು ಇಂಟ್ರೆಸ್ಟ್ ತಗೊಂಡು ಅದ್ರ ಮೇಲೆ ನೀವು ಫೋಕಸ್ ಮಾಡ್ತಾ ಇದ್ದೀರಾ, ಅದೇ ಒಂದು ಫೋಕಸ್ ನ ನೀವು ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ರಿಕ್ರೂಟ್ಮೆಂಟ್ ನಲ್ಲಿ ನಿಮ್ಗೆ ಇರ್ಲಿ ಅಂತ ಹೇಳ್ತಾ ಇದ್ದೀನಿ. ದಯಮಾಡಿ ಬೇಗ ಏನ್ ಮಾಡಿ ಅಂತಂದ್ರೆ ಎಲ್ಲಾ ಇಲಾಖೆಯನ್ನ ಫುಲ್ಫಿಲ್ ಮಾಡ್ಕೊಳ್ಳಿ. ನಿಮಗೇನು ಆ ಇಂಟ್ರೆಸ್ಟ್ ಅಲ್ಲಿ ಇದೆ ಅಲ್ಲ, ಆ ಇಂಟ್ರೆಸ್ಟ್ ನ ಈ ಒಂದು ಸ್ಟೂಡೆಂಟ್ ಮೇಲೆ ತೋರಿಸಿ ಅಂತ ಹೇಳ್ತಾ ಇದ್ದೀನಿ.